78ನೇ ಸ್ವಾತಂತ್ರ್ಯೋತ್ಸವಕ್ಕೆ 78ನೇ ಸ್ವಾತಂತ್ರ್ಯೋತ್ಸವಕ್ಕೆ ಭಾರತ್ ಮಾತಾ ಕಿ. ಇದು 78ನೇ ವರ್ಷದ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ಅರ್ಪಣೆ ಮಾಡುತ್ತಾ ಪ್ರತಿ ವರ್ಷದಂತೆ ಈ ವರ್ಷವೂ ನಮ್ಮ ನಾರಾಯಣಪುರ ಗ್ರಾಮ ಪಂಚಾಯತಿ ವತಿಯಿಂದ ಅನೇಕ ಒಳ್ಳೆಯ ಕೆಲಸ ಕಾರ್ಯಗಳನ್ನ ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಅಭಿವೃದ್ಧಿ ಅಧಿಕಾರಿಗಳು ಇವತ್ತು ಈ ಒಳ್ಳೆಯ ಕೆಲಸವನ್ನ ಮಾಡ್ತಾ ಬಂದಿದ್ದಾರೆ. ಇವತ್ತು ಹಿಂದಿನ ಅವಧಿಯಲ್ಲಿ ಹಿಂದಿನ ಅಧ್ಯಕ್ಷರಾಗಿರ್ತಕ್ಕಂಥ ಸಿರಾಜ್ ಅಹಮದ್ ಮೊಲ್ಲಾ ಅವರ ನೇತೃತ್ವದಲ್ಲಿ ಬಡವರ SC ST ಹೆಣ್ಣು ಮಕ್ಕಳಿಗೆ CP ಮತ್ತು TSP ಯೋಜನೆಯಲ್ಲಿ ಟಾಕಿಗಳನ್ನ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮ, ಜೊತೆಗೆ ನಮ್ಮ ನಾರಾಯಣಪುರ ಗ್ರಾಮ ಪಂಚಾಯತಿ 5 ಹಳ್ಳಿಯಲ್ಲಿ SC ST ಮಕ್ಕಳು ಅತ್ಯಂತ ಹೆಚ್ಚಿನ ಅಂಕಗಳನ್ನು ಗಳಿಸಿರ್ತಕ್ಕಂಥ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸನ್ಮಾನ ಸಮಾರಂಭವನ್ನ ಇಂದಿನ ಅಧ್ಯಕ್ಷರ ನೇತೃತ್ವದಲ್ಲಿ ಇವತ್ತು ಮಾಡ್ತಾ ಇದ್ದಾರೆ. ತಮಗೆಲ್ಲರಿಗೂ ಗೊತ್ತಿದೆ, ಇವತ್ತು 78 ವರ್ಷ ಆಯಿತು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕು. ಈ ದೇಶ ಬಹಳಷ್ಟು ಅಭಿವೃದ್ಧಿ ಪಥದಲ್ಲಿ ಹೋಗ್ತಾ ಇದೆ. ಇವತ್ತು ಜಗತ್ತಿನಲ್ಲಿ ಅತ್ಯಂತ ಶಕ್ತಿಶಾಲಿ ರಾಷ್ಟ್ರವಾಗಿ ಇವತ್ತು ಹೊರಹೋಗ್ತಾ ಇರ್ತಕ್ಕಂಥದ್ದನ್ನು ತಾವು ಕಾಣ್ತಾ ಇದ್ದೀರಿ. ಅನೇಕ ರಾಷ್ಟ್ರಗಳನ್ನ ಮಕ್ಕಳಲ್ಲಿರ್ತಕ್ಕಂಥ ಅನೇಕ ರಾಷ್ಟ್ರಗಳನ್ನ ನಾವು ನೋಡ್ತಾ ಇದ್ದೇವೆ. ಪತ್ರಿಕೆಯಲ್ಲಿ ಮತ್ತು ಟಿವಿ ಮಾಧ್ಯಮದಲ್ಲಿ ಅನೇಕ ದಂಗೆಗಳಾಗ್ತಾ ಇದ್ದವು, ಅನೇಕ ಆರ್ಥಿಕ ಸಮಸ್ಯೆ ಉಂಟಾಗ್ತಾ ಇದ್ದವು. ಇವೆಲ್ಲವನ್ನ ನೋಡಿದ್ರೆ ಇವತ್ತು ನಮ್ಮ ಭಾರತ ದೇಶ ಇಡೀ ಜಗತ್ತಿನಲ್ಲಿ ಅತ್ಯಂತ 3ನೇ ಪವರ್ಫುಲ್ ರಾಷ್ಟ್ರ ಅಂತಂದು ಹೆಮ್ಮೆಯನ್ನು ಇವತ್ತು ನಾವು ಹೇಳಬೇಕಾಗಿದೆ. ಇವತ್ತು ಬಾಂಗ್ಲಾದೇಶದ ಪರಿಸ್ಥಿತಿಯನ್ನು ನಾವು ನೋಡಿರ್ಬೋದು. ಬಾಂಗ್ಲಾದೇಶದಲ್ಲಿ ಅರಾಜಕತೆ ಇವತ್ತು ಉಂಟಾಗ್ತಾ ಇದೆ. ಇವತ್ತು ಪಾಕಿಸ್ತಾನದಲ್ಲಿ, ಶ್ರೀಲಂಕಾದಲ್ಲಿ ಅನೇಕ ಅರಾಜಕತೆ ಉಂಟಾಗಿ ಇಡೀ ದೇಶದ ಜನರು ಇವತ್ತು ಅಲ್ಲೋಲ ಕಲ್ಲೋಲಾಗ್ತಾ ಇದ್ದಾರೆ. ಇವತ್ತು ಬಾಂಗ್ಲಾದೇಶದ ಪ್ರಧಾನಮಂತ್ರಿ ನಮ್ಮ ದೇಶಕ್ಕೆ ಬಂದ ಆಶ್ರಯವನ್ನು ಪಡಿತಾ ಇರ್ತಕ್ಕಂಥ ಸಂದರ್ಭವನ್ನು ತಾವು ನೋಡಿರ್ಬೋದು. ಇವತ್ತು ದೇಶ, ನಮ್ಮ ಭಾರತ ದೇಶ ಎಷ್ಟೊಂದು ಸೌಮ್ಯಯುತ ರಾಷ್ಟ್ರ, ಎಂತ ಇವತ್ತು ಶಾಂತಿಯುತ ರಾಷ್ಟ್ರ ಅಂತಕ್ಕಂಥದ್ದನ್ನ ಇವತ್ತು ತಾವು ಕಾಣ್ತಾ ಇದ್ದೀರಿ. ಬಾಂಗ್ಲಾದೇಶದ ಪ್ರಧಾನಿಯನ್ನ ಇವತ್ತು ನಾವು ಆಶ್ರಯ ಪಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಅನೇಕ ರಾಷ್ಟ್ರಗಳು ವಿರೋಧವನ್ನು ಮಾಡಿವೆ. ಆದ್ರೆ ಇವತ್ತು ಭಾರತ ಬದಲಿಲ್ಲ. ಆದ್ರೆ ಶಾಂತಿಯಿಂದ, ತಾಳ್ಮೆಯಿಂದ ಅಲ್ಲಿರ್ತಕ್ಕಂಥ ಪರಿಸ್ಥಿತಿಯನ್ನು ಅವಲೋಕನ ಮಾಡಿಕೊಂಡು ನಂತರ ಅವರನ್ನು ಭಾರತದಿಂದ ಕಳಿಸ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದೆ. ಯಾಕಂದ್ರೆ ಇವತ್ತು ಭಾರತ ದೇಶವನ್ನ ಇವತ್ತು ಇಡೀ ಜಗತ್ತಿನಲ್ಲಿ ಅತ್ಯಂತ ಧಾರ್ಮಿಕತೆಯಲ್ಲಿರ್ತಕ್ಕಂಥ ದೇಶ ಇದು. ಧಾರ್ಮಿಕತೆಯಲ್ಲಿ ಇದ್ದಿರ್ತಕ್ಕಂಥ ರಾಷ್ಟ್ರ. ಇವತ್ತು ಅನೇಕ ಜಾತಿ ಜನಾಂಗದವರು ಇರ್ತವೆ. ಹಿಂದೂ, ಮುಸಲ್ಮಾನ್, ಬೌದ್ಧ, ಕ್ರೈಸ್ತ ಎಲ್ಲ ಸಮಾಜದವರು ಅತ್ಯಂತ ಸೌಹಾರ್ದತೆಯಿಂದ ಬದುಕಿ ಬಾಳ್ತಕ್ಕಂಥ ಇವತ್ತು ಈ ದೇಶ ಇದೆ. ಯಾವುದಾದ್ರೂ ಅದು ಭಾರತ ದೇಶ. ಆದ್ರಿಂದ ಇವತ್ತು 78ನೇ ಸ್ವಾತಂತ್ರ್ಯೋತ್ಸವ ಸಂದರ್ಭದಲ್ಲಿ ತಾವೆಲ್ಲರೂ ಭಾರತೀಯರಾಗಿ ಸಂಕಲ್ಪ ಮಾಡಬೇಕು. ಈ ದೇಶದ ನೆಲ, ಜಲ, ಈ ದೇಶದ ಭೂಮಿ ಇದು ನಮ್ಮ ಹಕ್ಕಿದೆ ಅಂತಕ್ಕಂಥದ್ದನ್ನ ಪ್ರತಿಯೊಬ್ಬರು ಸಂಕಲ್ಪ ಮಾಡಿಕೊಂಡಿದ್ದಾಗಿತ್ತು ಅಂತಂದ್ರೆ ಇವತ್ತು ಪ್ರತಿಯೊಬ್ಬ ಭಾರತೀಯರು ಇವತ್ತು ಪ್ರಾಮಾಣಿಕತೆಯಿಂದ ನಮ್ಮದೇ ದೇಶ ಅಂತಕ್ಕಂಥ ಒಂದು ಹಕ್ಕನ್ನ ಚಲಾವಣೆ ಮಾಡಿದ್ರಿಂದ ಯಾವ ದೇಶದವರು ಇವತ್ತು ನಮ್ಮ ಮೇಲೆ ದಾಳಿ ಮಾಡಲಿಕ್ಕಾಗಲ್ಲ. ಆದ್ರಿಂದ ತಾವು 78ನೇ ವರ್ಷದ ಈ ಒಂದು ಶುಭ ಸಮಾರಂಭದಲ್ಲಿ ಅನೇಕ ಶಾಲೆಯ ಮಕ್ಕಳು ಇವತ್ತು ನಮ್ಮ ಗ್ರಾಮ ಪಂಚಾಯತಿಯವರು ಗಳಿಸಿದ್ದಾರೆ. ಅವರಿಗೆ ಅತ್ಯಂತ ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಅರ್ಪಣೆ ಮಾಡ್ತಾ ಅವರ ಒಂದು ಸಾಧನೆಗೆ ಇವತ್ತು ಅವರನ್ನ ಸನ್ಮಾನಿಸ್ತಕ್ಕಂಥ ಕಾರ್ಯಕ್ರಮವನ್ನ ಅಧ್ಯಕ್ಷರ ನೇತೃತ್ವದಲ್ಲಿ ಆಗ್ತಾ ಇದೆ. ದಯವಿಟ್ಟು ಈ ಕಾರ್ಯಕ್ರಮವನ್ನ ತಾವೇನು ಯಶಸ್ವಿ ಮಾಡಿಕೊಡ್ಬೇಕಂತಂದು ಹೇಳಿ ನಾನು ಮಾತಿಗೆ ಪೂರ್ಣಗಳನ್ನು ಕೊಡ್ತೇನೆ.